ಎಲ್ಲರಿಗೂ ನಮಸ್ಕಾರಗಳು ಬಸ್ಸು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ನೆನ್ನೆ ರೋಹಿತ್ ಶರ್ಮಾ ಅವ್ರು ಕೊಟ್ಟರೋ ಅಪ್ಡೇಟ್ ಕೇಳ್ಬಿಟ್ಟು ಎಲ್ಲ ಕಳೆದೋಗ್ಬಿಟ್ಟವ್ರೆ, ಎಲ್ಲ ಶಾಕ್ ಆಗೋಗ್ಬಿಟ್ರು ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಏನೂ ಶಾಕ್ ಆಗಿಲ್ಲ, ಏನೂ ಕಳೆದೋಗಿಲ್ಲ. ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲೇ ಇತ್ತು, ರಿಟೈರ್ಮೆಂಟ್ನ ಕೊಡಬಹುದು ಅಂತ ಕೊಟ್ಟಿದ್ದಾರೆ ಅಷ್ಟೇನೆ. ಒಂದು ಫಾರ್ಮೇಟ್ನ ಉಳಿಸ್ಕೊಂಡಿದ್ದಾರೆ ಗುರು. ಶಾಕಾಗಿ ಹೋಗ್ಬಿಡಿ ಆಮೇಲೆ ಎಲ್ಲ ಕಂಪ್ಲೀಟ್ ರಿಟೈರ್ಮೆಂಟ್ನ ಕೊಟ್ಬಿಟ್ಟಿದ್ದಾರೆ ಎಲ್ಲ ಫಾರ್ಮೇಟು ಅಂತ ಅಲ್ಲ. ODI ಫಾರ್ಮೇಟ್ನ ಉಳಿಸ್ಕೊಂಡಿದ್ದಾರೆ. T20 ಫಾರ್ಮೇಟಿಂದ 2024 ವರ್ಲ್ಡ್ ಕಪ್ನ ಗೆಲ್ತಾ ಇದ್ದಂಗೆ ರಿಟೈರ್ ಆದರು. ಆ್ಯಂಡ್ 25 ಟೆಸ್ಟ್ ಫಾರ್ಮೇಟಿಗೆ ಇವಾಗ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ. 2027 ಇವ್ರು ಏಮ್ನ ಇಟ್ಕೊಂಡಿದ್ದಾರೆ, ಆ ವರ್ಲ್ಡ್ ಕಪ್ನ ಆಡಬೇಕು ಅಂತ ಇಟ್ಕೊಂಡಿರೋದ್ರಿಂದನೇ ಅವರು ಇಲ್ಲಿ ಸರ್ವೈವಲ್ನ ತೋರಿಸ್ತಾ ಇರೋವಂಥದ್ದು. ಸೊ BCCಗೂ ಕೂಡ ಹೇಳ್ಬಿಟ್ಟಿರ್ತಾರೆ, ಇಲ್ಲ ಗುರು ನಾನು 2 ಫಾರ್ಮೇಟ್ ಆಡಲ್ಲ, ನಾನು 1 ಫಾರ್ಮೇಟ್ ಆಡ್ತೀನಿ, ಇದರಿಂದನೂ ಕೇಳಕ್ಕೆ ಬರ್ಬಿಡಿ, ಆಮೇಲೆ ಎಲ್ಲೂ ರಿಟೈರ್ಮೆಂಟ್ ಕೊಡಿ ಅಂತ ಕೇಳಕ್ಕೆ ಬರ್ಬಿಡಿ ನನ್ನ ಅಂತ ಹೇಳಿರ್ತಾರೆ ಪಕ್ಕ. ಯಾಕಂದರೆ ಅವ್ರು ಹೇಳಿದರೆ ನನಗೆ ಮೈನ್ ಏನು ಅಂತಂದರೆ ನನಗೆ T20 ವರ್ಲ್ಡ್ ಕಪ್ಪು ಜೊತೆಗೆ ಚಾಂಪಿಯನ್ಸ್ ಟ್ರೋಫಿ ಇವೆಲ್ಲ ಅಲ್ಲ ಏಮು, ನನಗೆ ODI ವರ್ಲ್ಡ್ ಕಪ್ 2027 ODI ವರ್ಲ್ಡ್ ಕಪ್ ಏನಿದೆ 2019 ಏನಾದ್ರು ಗೆದ್ದಿತ್ತು ಅಂದರೆ 2023 ಏನಾದ್ರು ಗೆದ್ದಿತ್ತು ಅಂತ ಅಂದಿದ್ರೆ ODI ವರ್ಲ್ಡ್ ಕಪ್ನ, ಸೊ ಅವಾಗಲೇ ರಿಟೈರ್ಮೆಂಟ್ನ ಕೊಟ್ಬಿಟ್ಟಿರೋರೇನೋ, ಅಂದರೆ ODI ಫಾರ್ಮೇಟ್ಗೂ ಕೂಡ ರಿಟೈರ್ ಆಗಿರೋರೇನೋ. ಬಟ್ ಅವರಿಗೆ ಒಂದು ಏಮ್ ಇದೆ, ಒಂದು ಗೋಲ್ ಇದೆ. ಇಲ್ಲ ಗುರು ನನ್ನ ಹೆಸರಲ್ಲಿ ಇದೊಂದು ಇರಬೇಕು ಗುರು, ಇದೆಲ್ಲ ಮಾಡಿದ್ದೀನಿ ಅದೊಂದು ಇರಬೇಕು ಅಂತ ODI ಫಾರ್ಮೇಟ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ. 2027 ODI ವರ್ಲ್ಡ್ ಕಪ್ ಆಡುವಂಥ ಎಲ್ಲ ಚಾನ್ಸಸ್ಸು ರೋಹಿತ್ ಶರ್ಮಾ ಎದ್ದಿದ್ದು ಕಾಣಿಸ್ತಾ ಐತೆ ಮಗ. ಆ್ಯಂಡ್ ಟೆಸ್ಟ್ ಫಾರ್ಮೇಟಲ್ಲಿ ರೋಹಿತ್ ಶರ್ಮಾ 100 ಮ್ಯಾಚಸ್ ಏನು ಆಡಿಲ್ಲ. ಸೊ ಬೇರೆ ಫಾರ್ಮೇಟ್ಗೆ ಕಂಪೇರ್ ಮಾಡ್ತಾರೆ, T20 ಫಾರ್ಮೇಟ್ ಆ್ಯಂಡ್ ODI ಫಾರ್ಮೇಟ್ಗೆ ಕಂಪೇರ್ ಮಾಡ್ತಾರೆ. ಎಸ್ಪೆಷಲಿ ಜಾಸ್ತಿ ಹೆಸರು ಮಾಡೋದೆ ODI ಫಾರ್ಮೇಟಲ್ಲಿ ರೋಹಿತ್ ಶರ್ಮಾ ಅವರು. ಆ್ಯಂಡ್ ಟೆಸ್ಟ್ ಫಾರ್ಮೇಟಲ್ಲಿ ಅಷ್ಟೇನಾಗಿ ಹೆವಿ ಹೆಸರು ಮಾಡಿಲ್ಲ. ಒಟ್ಟಲ್ಲಿ ಒಂದು ರೇಂಜಿಗೆ ಡೀಸೆಂಟಾಗಿ ಆಡಿದರೆ. 100 ಮ್ಯಾಚನ್ನು ಆಡೋಕ್ಕಾಗಿಲ್ಲ ಇವ್ರ ಕೈಲಿ. ಬಟ್ ಲೆಜೆಂಡ್ಸ್ ಆಫ್ ದ ಲೆಜೆಂಡ್ಸ್ಗಳು ಕೆಲವೊಂದು ಟೈಮು 100 ಮ್ಯಾಚ್ ಆಡೋದಕ್ಕಾಗೋದಿಲ್ಲ ಟೆಸ್ಟ್ ಫಾರ್ಮೇಟಲ್ಲಿ. ಸೊ ಅದೇ ಲಿಸ್ಟಿಗೆ ಇವರು ಕೂಡ ಸೇರ್ಕೊತಾರೆ. 67 ಟೆಸ್ಟ್ ಮ್ಯಾಚ್ನ ಆಡಿರುವಂಥ ರೋಹಿತ್ ಶರ್ಮಾ ಅವರು 4301 ರನ್ನ ಹೊಡೆದಿದ್ದಾರೆ. 116 ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿ ನಾಟ್ಔಟ್ ಆಗಿ 10 ಸಲ ಉಳ್ಕೊಂಡಿದ್ದಾರೆ. ಹೈಯೆಸ್ಟ್ ಬಂದ್ಬಿಟ್ಟು 212 ಇವ್ರದ್ದು. ಆ್ಯಾವ್ರೇಜು 40.57 ಇದೆ, ಅಂದರೆ ಇವರ ಕೆರಿಯರ್ ಆ್ಯಾವ್ರೇಜು. ಆಮೇಲೆ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 57.05. ಹಂಡ್ರೆಡ್ಸು 12 ಹಂಡ್ರೆಡ್ಸ್ ಕೂಡ ಇದೆ, 18 50ಸು ಕೂಡ ಇವರ ಬ್ಯಾಟಿಂದ ಬಂದಿದೆ. ಜೊತೆಗೆ 473 ಫೋರ್ಸು, 82 ಸಿಕ್ಸಸ್ಸು, 68 ಕ್ಯಾಚ್ನ ಕೂಡ ಇವರು ಹಿಡಿದಿದ್ದಾರೆ ಅವರ ಕೆರಿಯರಲ್ಲಿ. 67 ಮ್ಯಾಚ್ನ ಈ ಲಾಂಗ್ ಟೆಸ್ಟ್ ಕೆರಿಯರಲ್ಲಿ. ಮಧ್ಯದಲ್ಲಿ ಆಪರ್ಚುನಿಟಿ ಅನ್ನೋದು ಸ್ಕಿಪ್ ಆಯಿತು ಇವರಿಗೆ. ಟೆಸ್ಟ್ ಫಾರ್ಮೇಟ್ ಅಂತ ಬಂದಾಗ ಬೇರೆಯವರೆಲ್ಲ ಆಡಿದ್ರು. ಸೊ ಟೆಸ್ಟಿಂದ ತೆಗೆದಾಕ್ಬಿಟ್ಟಿದ್ರು ರೋಹಿತ್ ಶರ್ಮಾ, ಕಂಪ್ಲೀಟ್ಲಿ ನೆಗೆಟ್ ಮಾಡಿಬಿಟ್ಟಿದ್ರು. ಆಮೇಲೆ ಮತ್ತೆ ಅವ್ರ ಕೆರಿಯರ್ ಎಂಡ್ ಆಗುವಂಥ ಟೈಮಲ್ಲಿ ಕ್ಯಾಪ್ಟನ್ಸಿ ಅನ್ನೋ ಮ್ಯಾಟ್ರ್ ಯಾವಾಗ ಬರುತ್ತೆ, ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ನ ಕೊಡ್ತಾರಲ್ಲ, ಸೊ ಅಲ್ಲಿಂದ ಇವರಿಗೆ ಕನ್ಸಿಸ್ಟೆಂಟಾಗಿ ಆಪರ್ಚುನಿಟಿ ಅನ್ನೋದು ಟೆಸ್ಟ್ ಫಾರ್ಮೇಟಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. 1 WTC ಸೈಕಲ್ ಇವರು ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸಿದ್ದಾರೆ. ಆ್ಯಂಡ್ ಇಂಡಿಯಾನ ಫೈನಲ್ಸ್ಗೂ ಕೂಡ ತೊಗೊಂಡೋಗಿದ್ದಾರೆ. 2 ಸೈಕಲ್ ನಿಭಾಯಿಸಿದರೆ. ಇನ್ಫ್ಯಾಕ್ಟು ಅದರಲ್ಲಿ 1 ಸೈಕಲಲ್ಲಿ ಹೋಗೋಕ್ಕಾಗಿಲ್ಲ ನಾವು ಫೈನಲ್ಸ್ಗೆ, ಅದೇ ಈ ಸೈಕಲು. ಆ್ಯಂಡ್ ಹೋದ ಸೈಕಲ್ ನಾವು ಫೈನಲ್ಸ್ಗೆ ಹೋಗಿದ್ವಿ, ಬಂದ್ವಿ. ಒಟ್ಟಲ್ಲಿ ಫೈನಲ್ಸಲ್ಲಿ ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸುವಂಥ ಕ್ಯಾಪ್ಟನ್ ಆಗಿದ್ದಾರೆ. ಆಸ್ಟ್ರೇಲಿಯಾ ಅಗೇನ್ಸ್ಟ್ ನಾವು ಫೈನಲ್ ಆಡೋದ್ವಲ್ಲ, ಅನ್ಫಾರ್ಚುನೇಟ್ಲಿ ಸೋತ್ವಿ ಇಲ್ಲಿ. ಅದು ಕೂಡ ಒಂದು ಕಪ್ ಇದ್ದಿತ್ತು ಅಂತಂದಿದ್ರೆ ಸೊ ಇವ್ರ ಕೆರಿಯರ್ ಒಂಥರ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟೋದು. ಇವಾಗ ODI ವರ್ಲ್ಡ್ ಕಪ್ನ ಉಳಿಸ್ಕೊಂಡಿದ್ದಾರೆ ಆಡಬೇಕು ಅನ್ನೋದನ್ನ 2027. ಜೊತೆಗೆ ಇಲ್ಲಿ WTCದು ಕಪ್ ಏನಾದ್ರು ಬಂದಿತ್ತು ಅಂತಂದರೆ ಆಲ್ಮೋಸ್ಟ್ ಚಾಂಪಿಯನ್ಸ್ ಟ್ರೋಫಿ, ಏಷ್ಯಾ ಕಪ್ಪು, ಈ ಕಡೆಯಿಂದ T20 ವರ್ಲ್ಡ್ ಕಪ್ಪು ಎಲ್ಲನೂ ಕೂಡ ಬಂದಿರೋ ಥರ ಇತ್ತು ಇವರ ಹೆಸರಲ್ಲಿ, ಇವರ ಲಿಸ್ಟಲ್ಲಿ ಎಲ್ಲನೂ ಕೂಡ ಗೆದ್ದಿರೋ ಥರ ಇತ್ತು ಇವರ ಕ್ಯಾಪ್ಟನ್ಸಿ ಅಂಡರಲ್ಲಿ. ಸೊ ODI ವರ್ಲ್ಡ್ ಕಪ್ ಇವಾಗ ಮೈನ್ ಏಮ್ ಆಗಿ ಇಟ್ಕೊಂಡಿದ್ದಾರೆ ಮಗ. ಸೊ ಬೇಜಾರಾಗುತ್ತೆ, ರೋಹಿತ್ ಶರ್ಮಾ ಅಂತ ಪ್ಲೇಯರು, ಅವನಜ್ಜಿ ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿರೋವಂಥ ಪ್ಲೇಯರು ರಿಟೈರ್ ಆಗ್ತಾರೆ ಅಂತಂದರೆ ಒಂದು ಫಾರ್ಮೇಟ್, ಯಾವುದೇ ಫಾರ್ಮೇಟ್ ಆಗಿರ್ಬೋದು. ಈ ಫಾರ್ಮೇಟಲ್ಲಿ ಅವರು ODI ಫಾರ್ಮೇಟಲ್ಲಿ T20 ಫಾರ್ಮೇಟಲ್ಲಿ ಹೆಸರು ಮಾಡಿದಷ್ಟು ಮಾಡದೇ ಇರ್ಬೋದು. ಬಟ್ ಆದರೂ ವೈಟ್ಸಲ್ಲಿ ಬಂದಾಗ ರೋಹಿತ್ ಶರ್ಮಾ ಒಂಥರ ಚೆನ್ನಾಗಿ ಕಾಣಿಸೋದು. ಮಿಸ್ ಮಾಡ್ಕೊತೀವಿ ರೋಹಿತ್ ಶರ್ಮಾ ಅವ್ರನ್ನ. ಚೆನ್ನಾಗೇ ಆಡಿದ್ದಾರೆ ಅವರು. 4000 ರನ್ಸ್ ಅಂತ ಅಂದರೆ 67 ಮ್ಯಾಚಲ್ಲಿ. ಸೊ ಓಕೆ, ಡೀಸೆಂಟಾಗೇನೋ ಪರ್ಫಾರ್ಮ್ ಮಾಡಿರುತ್ತೆ, ಆವ್ರೇಜ್ ಆಫ್ 40 ಅಂತಂದರೆ. ಸೊ ನಿಮಗೇನು ಅನ್ನಿಸ್ತಿದೆ ಮಗ ರೋಹಿತ್ ಶರ್ಮಾ ಅವರು ರಿಟೈರ್ ಆಗಿರೋದು? ನನಗೇನು ಆಶ್ಚರ್ಯ ಅನ್ನಿಸ್ತಿಲ್ಲ. ಯಾಕೆಂತಂದರೆ ಶುಭ್ಮನ್ ಗಿಲ್ನ ಇವರು ಕ್ಯಾಪ್ಟನ್ಸಿ ಆಗಿ ಡಿಕ್ಲೇರ್ ಮಾಡಬೇಕು ಅಂತ, ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಓಡಾಡ್ತಾ ಇದ್ದಾರೆ BCC ಅವರು. ಫುಲ್ ಟೈಮ್ ಕ್ಯಾಪ್ಟನ್ಸಿನ ಟೆಸ್ಟ್ ಫಾರ್ಮೇಟಲ್ಲಿ ಶುಭ್ಮನ್ ಗಿಲ್ಗೆ ಕೊಡಬೇಕು ಅಂತ ಈ ಸೈಕಲ್ಲಿಂದ. ಸೊ ಈ ಸೈಕಲನ್ನು ಆಡ್ತಾರೆ ಅಂತ ಅಂದ್ಕೊಂಡಿಲ್ಲ ರೋಹಿತ್ ಶರ್ಮಾ ಅವರು. ಮುಂಚೆನೇ ರಿಟೈರ್ಮೆಂಟ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ಬಂದಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಇನ್ನೊಂದು ಸ್ಕ್ವಾಡ್ಗಳೆಲ್ಲ ಅನೌನ್ಸ್ ಆಗುತ್ತೆ ಅಂತ ಕಾಣಿಸುತ್ತೆ ಟೆಸ್ಟ್ ಫಾರ್ಮೇಟ್ಗೆ ಇಂಗ್ಲೆಂಡ್ ಸೀರೀಸ್ ಅಗೇನ್ಸ್ಟು. ಬಟ್ ಇಂಗ್ಲೆಂಡ್ ಸೀರೀಸಲ್ಲಿ 1 ಮ್ಯಾಚ್ 2 ಮ್ಯಾಚ್ ಆಡ್ಬಿಟ್ಟು ಅಲ್ಲಿ ರಿಟೈರ್ಮೆಂಟ್ ಕೊಡ್ಬೋದು ಅನ್ನೋ ಥರನೂ ಕೂಡ ಇತ್ತು ನನಗೆ. ಬಟ್ ಇವಾಗಲೇ ರಿಟೈರ್ಮೆಂಟ್ ಆಗಿ ಕೊಟ್ಟಿದ್ರೆ ಸೈಕಲ್ ಆಡೋದೇ ಇಲ್ಲ ಗುರು ನಾನು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.